ಅನುದಿನ ಆಹಾರ ಫೆಬ್ರವರಿ 24 ಮಂಗಳವಾರ. ಒಳ್ಳೆಯದನ್ನ ಮಾಡುವಾತನು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ನಮ್ಮ ಪ್ರಿಯ ಯೇಸು ಕ್ರಿಸ್ತನು ಒಳ್ಳೆಯವನು, ಕಾರಣ ಅವರು ಒಳ್ಳೆಯವರು. ನಮ್ಮ ಸತ್ಯವೇದವು ಹೇಳುತ್ತದೆ, ಯೇಸು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುವವರನ್ನು ಗುಣಪಡಿಸುತ್ತಾ ಇದ್ದರು. 2000 ವರ್ಷಗಳ ಹಿಂದೆ ಒಳ್ಳೆಯದನ್ನು ಮಾಡುತ್ತಿದ್ದ ಅದೇ ಯೇಸು ಇಂದಿಗೂ ಮಾರ್ಪಡದೆ ಹಾಗೆಯೇ ಇದ್ದಾರೆ. ಆತನು ನಿಮ್ಮಲ್ಲಿ ಒಳ್ಳೆಯದನ್ನು ಮಾಡಲು ಈಗಲೂ ನಮ್ಮ ಮಧ್ಯೆ ಜೀವಿಸುತ್ತಿದ್ದಾರೆ. ಒಬ್ಬ ವ್ಯಕ್ತಿಯು ಯಾವಾಗಲೂ ಕೆಟ್ಟದ್ದನ್ನು ಮಾಡುತ್ತಾ ಇರುತ್ತಾನೆ. ಆತನೇ ಸೈತಾನನು. ಆತನು ಕದ್ದುಕೊಳ್ಳುವುದಕ್ಕೂ, ಕೊಲೆ ಮಾಡುವುದಕ್ಕೂ ಮತ್ತು ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಅಲ್ಲ. ಆದರೆ ಯೇಸು ಒಳ್ಳೆಯವರಾಗಿದ್ದಾರೆ. ಆತನು ನಮಗೆ ಜೀವವನ್ನು ಕೊಡಲು, ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು. ಯೋಹಾನ 10:10ನೇ ವಚನ. ಒಳ್ಳೆಯದನ್ನು ಮಾಡುವ ದೇವರು ಅಷ್ಟಕ್ಕೆ ನಿಲ್ಲಿಸದೆ ಆತನು ಕೆಟ್ಟದ್ದನ್ನು ಮಾಡುವ ಸೈತಾನನನ್ನು ಓಡಿಸಿ ಆತನ ಕೈ ಮುಷ್ಟಿಯಿಂದ ತನ್ನ ಜನರನ್ನು ಬಿಡಿಸುತ್ತಾನೆ. ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ, ಯೇಸು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುವವರನ್ನು ಗುಣಪಡಿಸುತ್ತಾ ಇದ್ದನು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. ಒಂದು ಸಾರಿ ಒಬ್ಬ ಸಹೋದರಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ದಾಖಲಾದರು. ಆ ಕಾಯಿಲೆಯು ಆಕೆಯನ್ನು 5 ವರ್ಷಗಳು ಸುದೀರ್ಘವಾಗಿ ಕಾಡಲಾರಂಭಿಸಿತು. ವೈದ್ಯರು ಕಾಯಿಲೆಯ ಸ್ವರೂಪವನ್ನು ಕಂಡುಹಿಡಿಯಲು ಹರಸಾಹಸ ಪಟ್ಟರು. ಲಕ್ಷಾಂತರ ರೂಪಾಯಿಗಳು ಖರ್ಚಾಯಿತು. ಆದರೂ ಆರೋಗ್ಯದ ಸ್ಥಿತಿಯಲ್ಲಿ ಯಾವ ಸುಧಾರಣೆಯೂ ಕಂಡುಬರಲಿಲ್ಲ. ಒಂದು ದಿನ ಒಬ್ಬ ದೈವ ಸೇವಕರು ಆಸ್ಪತ್ರೆಗೆ ಬಂದು ದೇವರ ಪ್ರೀತಿಯ ಕುರಿತು ಹಂಚಿಕೊಂಡರು. ಆ ಸಹೋದರಿಯು ಕಣ್ಣೀರಿನಿಂದ ಹೀಗೆ ಕೂಗಿದಳು, ಸರ್, ದೇವರು ನಿಜವಾಗಿಯೂ ಒಳ್ಳೆಯವರಾಗಿದ್ದಾರೆ. ಈ ಕಾಯಿಲೆ ನನಗೆ ಏಕೆ? ಈ ಮರಣದ ಹೋರಾಟ ಯಾಕೆ? ಈ ವ್ಯರ್ಥವಾದ ಖರ್ಚು ಏಕೆ? ದೇವರ ಸೇವಕರು ಆಕೆಗೆ ಯೋಹಾನ 10:10 ವಿವರಿಸಿ ಹೇಳಿದ್ದೇನೆಂದರೆ, ನಿನ್ನ ಆರೋಗ್ಯಕ್ಕೆ ತಡೆಯಾಗಿರುವವರು ಸೈತಾನನಾಗಿದ್ದಾನೆ. ಆತನು ಒಬ್ಬ ಕಳ್ಳನಾಗಿದ್ದಾನೆ. ಕದ್ದುಕೊಳ್ಳುವುದಕ್ಕೂ, ಕೊಲೆ ಮಾಡುವುದಕ್ಕೂ ಮತ್ತು ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಅಲ್ಲ. ಆದರೆ ಯೇಸು ಒಳ್ಳೆಯವರಾಗಿದ್ದಾರೆ. ಆತನು ನಮಗೆ ಜೀವವನ್ನು ಕೊಡಲು, ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು. ಇದನ್ನು ಕೇಳಿ ಆ ಸೇವಕರು ಆಕೆಯ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರು. ಆಗ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರಲಾಗಿ ಅಶುದ್ಧ ಆತ್ಮಗಳು ಆಕೆಯಿಂದ ಹೊರಹೋದವು. ಯೇಸು ಕ್ರಿಸ್ತನು ಸೈತಾನನ ಕೈಯಿಂದ ಆಕೆಯನ್ನು ಸಂಪೂರ್ಣವಾಗಿ ಬಿಡಿಸಿದನು. ಆ ದಿನವೇ ಆ ಸಹೋದರಿಯು ದೈವಿಕ ಸ್ವಸ್ಥತೆಯನ್ನು ಹೊಂದಿಕೊಂಡಳು. ಸರ್ವಶಕ್ತನಾದ ಒಳ್ಳೆಯ ದೇವರು ಸೈತಾನನ ಎಲ್ಲ ಶಕ್ತಿಯ ಮೇಲೆ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾನೆ. ಯೇಸು ನೀಡಿರುವ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸೈತಾನನನ್ನು ಗದರಿಸಿರಿ. ಆತನು ನಿಮ್ಮನ್ನು ಬಿಟ್ಟು ಹೋಗುವನು. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನನ್ನು
ನಿಮ್ಮ ಜೀವನದೊಳಗೆ ಆಹ್ವಾನಿಸಿ ಅವರನ್ನು ಕೊಂಡಾಡಿರಿ. ಆತನು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವನು. ಆಗ ಸೈತಾನನು ನಿಮ್ಮನ್ನು ಬಿಟ್ಟು ಹೋಗುವನು. ದೇವರ ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸುತ್ತವೆ ಮತ್ತು ದೇವರ ಒಳ್ಳೆಯತನವು ನಿಮ್ಮನ್ನು ಆವರಿಸುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಪ್ರಕಟಣೆ 12:11. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಅರಣ್ಯಕಾಂಡ 7ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯ. ಸಂಜೆ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 21ರಿಂದ 42 ವಚನಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.